ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಮಾರಾಮಾರಿಯಾಗಿದೆ. ನೆಲ್ಲುಬೀಡುನಲ್ಲಿ ಹರ್ತಾಳು ಹಾಲುಪ ಸಮ್ಮುಖದಲ್ಲಿ ಗಲಾಟೆ ಹೋಗಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ನೆಲ್ಲಿಬೀಡು ಗ್ರಾಮ. ಈಡಿಗ ಮಠದ ಕಾರ್ಯದರ್ಶಿಯ ಮೇಲೆ ಹಲ್ಲೆ ಮಾಡಿರುವ ಆರೋಪ. ಬಿಜೆಪಿ ಕಾರ್ಯಕರ್ತರಿಂದ ಹಲ್ಲೆ ಹಿನ್ನೆಲೆಯಲ್ಲಿ ರಾಜಿಗೆ ಪ್ರಯತ್ನ ಪಡ್ತಾ ಇದ್ರು. ಹರ್ತಾಳು ಹಾಲುಪ ರಾಜಿ ಮಾಡೋಕೆ ಮುಂದಾಗಿದ್ರು. ರಾಜಿ ಮಾಡೋಕೆ ಹೋದ ವೇಳೆ ಮತ್ತೆ ಬಡದಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಬಿಜೆಪಿಯ ಕಾರ್ಯಕರ್ತರುಗಳು. ಶಿವಮೊಗ್ಗ ನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದೆ. ತಳ್ಳಾಟ, ನೂಕಾಟ, ಗುದ್ದಾಟ, ಬಡಿದಾಟ ಎಲ್ಲ ಆಗಿದೆ. ಅದರ ದೃಶ್ಯಗಳು ಟಿವಿ ಸ್ಕ್ರೀನ್ ಮೇಲೆ ನಾವೀಗ ನೋಡ್ತಾ ಇದ್ದೀವಿ. ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಮಾರಾಮಾರಿ ಆಗಿರುವಂತಹ ಘಟನೆ ಇದು ನೆಲ್ಲುಬೀಡುನಲ್ಲಿ ಆಗಿದೆ. ಹರ್ತಾಳು ಹಾಲುಪ ಸಮ್ಮುಖದಲ್ಲಿ ಗಲಾಟೆ, ಗದ್ದಲ ಉಂಟಾಗಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ನೆಲ್ಲುಬೀಡು ಗ್ರಾಮ ಇದು. ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ. ಬಸವರಾಜ್, ಯಾಕೆ ಬಡಿದಾಟ, ಹೊಡೆದಾಟ ಯಾಕಾಯ್ತು ಇಲ್ಲಿ? ಏನಕ್ಕೆ ಇಷ್ಟೊಂದೆಲ್ಲ ಕಿತ್ತಾಡ್ಕೊಂಡ್ರು ಅಂತ? ಪ್ರಸಾದ್, ಇನ್ನು ಮತದಾನಕ್ಕಿಂತ 2 ದಿನ ಮಾತ್ರ ಬಾಕಿ ಇದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ್ದು. ಹಾಗಾಗಿ ಟಫ್ ಫೈಟ್ ಇದೆ ಇಲ್ಲಿ ಇಬ್ರು ಅಭ್ಯರ್ಥಿ ನಡುವೆ. ಸಾಗರ ಏನು ವಿಧಾನಸಭಾ ಕ್ಷೇತ್ರ ಇದೆ, ಅಲ್ಲಿ ಮಾಜಿ ಮತ್ತೆ ಹಾಲಿ ಶಾಸಕರ ನಡುವೆ ಕೂಡ ಅಷ್ಟೇ ತಿಕ್ಕಾಟ ಇದೆ. ಕಾರಣ ಇಷ್ಟೇ, ಕಳೆದ ವಿಧಾನಸಭಾ ಚುನಾವಣೆ ಇಬ್ಬರಿಗೂ ಬಿಜೆಪಿಯಿಂದ ಟಿಕೆಟ್ ಅಕ್ರೀಸ್ ಆಗಿದ್ರು. ಅಲ್ಲಿ ವೇಣುಗೋಪಾಲ್ ಕೃಷ್ಣವ್ರಿಗೆ ಟಿಕೆಟ್ ಸಿಗಲ್ಲ. ಹಾಗಾಗಿ ಅವರು ನಂತರ ಕಾಂಗ್ರೆಸ್ ಪಕ್ಷ ಇರ್ತಾರೆ. ಹಾಗೆ ಅವರು ಇಬ್ಬರು ವೈಮನಸ್ಸು ಇನ್ನೂ ಕೂಡ ಹಾಗೆ ಮುಂದುವರಿಸಬಹುದು. ನಿನ್ನೆ ಕಾಂಗ್ರೆಸ್ ಏನು ಮೈತ್ರಿ ಅಭ್ಯರ್ಥಿ ಪರವಾಗಿ ಏನು ಪ್ರಚಾರಕ್ಕೆ ತೆರಳಿದ ಸಂದರ್ಭದಲ್ಲಿ ಅಲ್ಲಿ ಗಲಾಟೆ ಆಗಿದೆ. ಏನು ಇಡೀ ಸಮಾಜದ ಏನು ಮತ ಇದೆ ಅದನ್ನ ಪ್ರಮುಖವಾಗಿ ಇಟ್ಕೊಂಡು ಅಲ್ಲಿ ಮತಯಾಚನೆ ಮಾಡ್ತಾ ಇದ್ರು ಅಂತ ಹೇಳಿ ಬಿಜೆಪಿ ಕಾರ್ಯಕರ್ತರು ಅಡ್ಡಿಪಡಿಸಿದ್ದಾರೆ. ಹಾಗಾಗಿ ಮಠದ ಏನು ಇಡೀ ಸಮಾಜದ ಏನು ಮಠ ಇದೆ ಆ ಮಠದ ಎದುರುಗಡೆ ಗಲಾಟೆ ಆಗಿದೆ. ಮತ್ತೆ ಅಲ್ಲಿರುವಂತಹ ಕಾರ್ಯದರ್ಶಿ ಗಣೇಶ್ ಇದ್ದಾರೆ, ಅವ್ರನ್ನು ಕೂಡ ಎಳೆದಾಡುವಂತ ಸಂದರ್ಭ ಕೂಡ ಅವ್ರ ಮೇಲೆ ಕೂಡ ಹಲ್ಲೆ ಆಗಿದೆ ಅಂತ ಹೇಳಿ ನೇರವಾಗಿ ಆರೋಪ ಕೂಡ ಬರ್ತಾ ಇದೆ. ಹಾಗಾಗಿ ಇಬ್ರು ಏನು ಹರ್ತಾಳು ಹಾಲಪ್ಪನವ್ರು ಏನು ಗಲಾಟೆ ಆಗುತ್ತೆ ಅದೇ ಮಾರ್ಗವಾಗಿ ಅವರು ಕೂಡ ಪ್ರಚಾರಕ್ಕೆ ಹೋಗ್ತಾ ಇದ್ರು. ಹಾಗಾಗಿ ಏನು ಗಲಾಟೆ ಆಗುತ್ತೆ ಮಠಕ್ಕೆ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಏನು ಇಬ್ಬರ ನಡುವೆ ರಾಜಸ್ನಾನ ಮಾಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ಹಾಲಪ್ಪರ ಎದುರುಗಡೆ ಕೂಡ ಮತ್ತೆ ಅಲ್ಲಿ ಕಿತ್ತಾಟ ಜೋರಾಗುತ್ತೆ. ಇನ್ನು ಕಾಂಗ್ರೆಸ್ ಮತ್ತೆ ಏನು ಬಿಜೆಪಿ ಕಾರ್ಯಕರ್ತರ ನಡುವೆ ಮುಖಾಮುಖಿ ಗಲಾಟೆ ಆಗುತ್ತೆ. ಹರ್ತಾಳಪ್ಪರು ಎಷ್ಟೇ ಪ್ರಯತ್ನ ಪಟ್ಟು ಕೂಡ ಅವ್ರ ಮಾತನ್ನ ಕೇಳಿಸೋದ್ರಲ್ಲಿ ಈಗ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಇರಲ್ಲ. ಹಾಗಾಗಿ ಈ ಗಲಾಟೆಯಿಂದ ಅಲ್ಲಿ ಏನು ಆ ಭಾಗದಲ್ಲಿ ಏನಿದೆ ಆ ಇಡೀ ಸಮಾಜದ ಮತ ಸೆಳೆಯಲಿಕ್ಕೆ ಎರಡೂ ಪಕ್ಷದವರು ಕೂಡ ಪ್ರಯತ್ನ ಮಾಡ್ತಾರೆ. ಕಾಂಗ್ರೆಸ್ ಮತ್ತೆ ಬಿಜೆಪಿ ಎರಡೂ ಪ್ರಯತ್ನ ಮಾಡ್ತಿದ್ದಾರೆ. ಆ ಇಡೀ ಸಮಾಜದ ಓಟು ಮತ ಬ್ಯಾಂಕ್ ಕೇಳಲಿಕ್ಕೆ ಹೋದಾಗಲೇ ಈ ಒಂದು ಘಟನೆ ಆಗಿದೆ. ಹಾಗಾಗಿ ಹಾಲಪ್ಪ ಅವರು ಕೂಡ ಈ ಸಂಪುಟಕ್ಕೆ ಅಲ್ಲಿರುವಂತ ರಾಜಸ್ಥಾನ ಮಾಡಕ್ಕೆ ಪ್ರಯತ್ನ ಮಾಡಿದ್ರು, ಅದರಲ್ಲಿ ವಿಫಲವಾಗಿದೆ. ಈಗ ಸಂಬಂಧಪಟ್ಟವರು ಏನು ಪರಸ್ಪರ ಏನು ಹಲ್ಲೆ ಮಾಡಿದ್ದಾರೆ ಅವರು ಸ್ಥಳೀಯ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಅಮರ್ ಪ್ರಸಾದ್. ಥ್ಯಾಂಕ್ ಯು ಬಸವರಾಜ್.